ಇಲ್ಲಿ ಎಷ್ಟು ಮಂಗಗಳಿದೆ. ಸರ್ ನನ್ನ ಕಾರ್ ನಿಲ್ಲಿಸ್ಲಾ? ಬೇಡ, ನಾವಿಲ್ಲಿ ನಿಲ್ಸಿದ್ರೆ ಮಂಗ ಎಲ್ಲ ಬಂದು ನಮ್ಗೆ ತೊಂದರೆ ಕೊಡುತ್ತೆ. ಸ್ವಲ್ಪ ಮುಂದೆ ಹೋಗಿ ನಿಲ್ಸು. ಕಾಡಿನ ಈ ಸುಂದರತೆಯನ್ನ ನಾವು ಅನುಭವಿಸ್ಬೇಕು. ಹಾ ಹಾ ಈ ಮರದ ಕೆಳಗೆ ಕಾರನ್ನ ನಿಲ್ಸೋಣ. ಹಾ, ಈ ತಣ್ಣ ತಣ್ಣ ಗಾಳಿ ಮತ್ತೆ ಹೂವಿನ ಸುವಾಸನೆ. ಈ ರೀತಿ ಶುದ್ಧ ಗಾಳಿನ ತಗೊಂಡ್ರೆ ಯಾವುದೇ ರೀತಿ ಕಾಯಿಲೆಗಳು ಬರೋದೇ ಇಲ್ಲ. ಅರೆ ಏನು ಶಬ್ದ ಬರ್ತಾ ಇದೆ? ಸಿಂಹ ಅಂತ ಅನ್ಸುತ್ತೆ. ಅಯ್ಯೋ ದೇವ್ರೆ, ನಾವು ಗಾಡಿಯನ್ನ ಸಿಂಹದ ಗುಹೆಯಲ್ಲಿ ನಿಲ್ಸ್ಬಿಟ್ವಾ? ಹೆದರ್ಬೇಡಿ, ಗಾಡಿಲಿ ಕುತ್ಕೊಳ್ಳಿ, ನಾವು ಬೇಗ ಹೋಗ್ಬಿಡಣ. ಅಲ್ಲೋಡು, ಅಲ್ಲೊಬ್ಬ ನಿದ್ದೆ ಮಾಡ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಇವನು ಗೊರ್ಕೆ ಹೊಡೆಯೋ ಆ ಶಬ್ದ ಸಿಂಹ ಗರ್ಜಿಸೋ ಹಾಗೆ ಇದೆ. ಇವನು ಎಷ್ಟು ಸುಖವಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅಲ್ವಾ? ಈ ರೀತಿ ನಿದ್ದೆ ಮಾಡ್ಬೇಕಂತ ಎಷ್ಟು ವರ್ಷದಿಂದ ಆಸೆ ಗೊತ್ತಾ ನಂಗೆ. ಅದು ಸಾಧ್ಯ. ನೀನು ನಿದ್ದೆ ಮಾಡಿಲ್ವಾ? ಗೆಳೆಯ, ಈ ಲೋಕದಲ್ಲೇ ನಾನು ಪ್ರಸಿದ್ಧವಾದ ಸೈಂಟಿಸ್ಟ್. ನಾನು ತುಂಬಾ ಶ್ರೀಮಂತ, ಆದ್ರೆ ಮನಸ್ಸಿಗೆ ಶಾಂತಿ ಇಲ್ಲ. ಅದು ಮಾತ್ರ ಅಲ್ಲದೆ ಸುಮಾರು ಕಾಯಿಲೆ ಕೂಡ ಇದೆ. ಬ್ಲಡ್ ಪ್ರೆಷರ್, ಶುಗರ್, ಕೊಲೆಸ್ಟ್ರಾಲ್, ಇದೆಲ್ಲದ್ರಿಂದ ನನ್ನಿಂದ ನಿದ್ದೆ ಮಾಡಕ್ಕಾಗ್ತಾ ಇಲ್ಲ. ನಾನು ಎಲ್ಲಾ ಕೆಲಸವನ್ನ ಬಿಟ್ಟು ಈ ಕಾಡಿಗೆ ಏನಕ್ ಬಂದ್ರೆ ಅಂದ್ರೆ ನಂಗೆ ಮನಸ್ಸಿಗೆ ಶಾಂತಿ ಬೇಕು. ನೀನು ಇಲ್ಲಿಗೆ ಏನಕ್ ಬಂದಿದೀಯಾ? ನನ್ನ ಹೆಸರು ಮುತ್ತು. ನಾನು ಬುದ್ಧಿಶಾಲಿಯೂ ಅಲ್ಲ, ಅಷ್ಟು ಶ್ರೀಮಂತನೂ ಅಲ್ಲ. ಇದೇ ನನ್ನ ಕೆಲಸದ ಉಪಕರಣ. ಇದ್ರಲ್ಲಿ ಕೆಲಸ ಮಾಡಿ ಏನ್ ಸಿಗುತ್ತೋ ಅದಿಡ್ಕೊಂಡು ಜೀವನ ನಡೆಸ್ತಾ ಇದ್ದೀನಿ. ನಂಗೆ ಯಾವ್ದೇ ರೀತಿ ಕಾಯಿಲೆ ಇಲ್ಲ, ಆದ್ರಿಂದ ನಾನು ತುಂಬಾ ಆರಾಮಾಗಿ ಸುಖದಿಂದ ನಿದ್ದೆ ಮಾಡ್ತಿದ್ದೀನಿ. ಸರ್, ಇವನು ಮಾತಾಡೋದು ನೋಡಿದ್ರೆ ಇವನು ತುಂಬಾ ಅಹಂಕಾರಿ ಅಂತ ಅನ್ಸುತ್ತೆ. ಇವನ ಹತ್ರ ಮಾತಾಡಿ ಸಮಯವನ್ನ ವ್ಯರ್ಥ ಮಾಡ್ಕೋಬೇಡಿ. ಹಾ, ನೀವು ಇಲ್ಲಿಂದ ಹೋಗಬಹುದು. ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನಂಗೆ ಎಂತ ಅನಿಸ್ತಾ ಇದೆ ಅಂದ್ರೆ ನಾವು ಅವನ ಹತ್ರ ಮಾತಾಡ್ಲೇ ಇರಬಾರ್ದಿತ್ತು. ಅವನು ಸಾಮಾನ್ಯನಾಗಿದ್ರು ಅವನ ಹತ್ರ ಎಲ್ಲವೂ ಕೂಡ ಇದ್ದ ಹಾಗಿದೆ. ಅವನು ಏನ್ ಹೇಳ್ದ ಅಂತ ನೀನ್ ಕೇಳಿಲ್ವಾ? ಅವನು ಒಂದು ಚಾಕು ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಇರ್ಲಿ, ಚಾಕು ಇಟ್ಕೊಂಡು ಅವನು ಎಷ್ಟು ಸಂಪಾದನೆ ಮಾಡ್ತಾನೆ? ಬುದ್ಧಿಯಿಂದ ಸಂಪಾದನೆ ಮಾಡೋದಕ್ಕೆ ಅವನ ಹತ್ರ ಸ್ವಲ್ಪನಾದ್ರೂ ಬುದ್ಧಿ ಇರಬೇಕು ಅಲ್ವಾ? ಮತ್ತೆ ದುಡ್ಡಿಂದ ಕೆಲಸ ಮಾಡೋದಕ್ಕೆ ದುಡ್ಡು ಕೂಡ ಬೇಕಾಗುತ್ತೆ. ಆದ್ರೆ ನಿಮ್ಮ ಹತ್ರ ಎರಡೂ ಕೂಡ ಇದೆ. ನನ್ನ ಹತ್ರ ಎಷ್ಟೇ ಬುದ್ಧಿ ಮತ್ತೆ ದುಡ್ಡೆಲ್ಲ ಇದ್ರೂ ಕೂಡ ನಾನು ಅಹಂಕಾರ ತರದಿಂದ ಯಾವತ್ತೂ ಕೂಡ ಮಾತಾಡೇ ಇಲ್ಲ. ಅಯ್ಯೋ ದೇವ್ರೆ, ಗಾಡಿ ಏನಕ್ಕೆ ಈ ರೀತಿ ಆಗ್ತಾ ಇದೆ? ನಂಗೆ ಏನಾಯ್ತು ಅಂತ ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ, ಗಾಡಿ ಚಕ್ರ ಗಾಡಿಯಿಂದ ದೂರ ಹೋಗ್ಬಿಡ್ತು. ಈಗ ನಾವು ಏನ್ ಮಾಡೋದು? ಸರ್, ನೀವು ತುಂಬಾ ಬುದ್ಧಿಶಾಲಿ ಸೈಂಟಿಸ್ಟು. ಇದಕ್ಕೋಸ್ಕರ ಏನಾದರೂ ಯೋಚನೆ ಮಾಡಿ ಸರ್. ಹಾ ಸರಿ, ಒಂದು ಜಾಕ್, ಸ್ಪ್ಯಾನರ್ ಮತ್ತೆ 4 ಬೋಲ್ಟ್ನ ತಗಬಾ. ಬೇಗ ಟೈರ್ನ ಫಿಕ್ಸ್ ಮಾಡಿ ಇಲ್ಲಿಂದ ಹೋಗ್ಬಿಡೋಣ. ಜಾಕ್ ಮತ್ತೆ ಸ್ಪ್ಯಾನರ್ ಸಿಕ್ಬಿಡುತ್ತೆ, ಆದ್ರೆ 4 ನಟ್ಟು ಇಲ್ಲ ಸರ್. ನಟ್ನ ಬಿಟ್ಟು ಈ ಟೈರ್ನ ಹೇಗ್ ಫಿಕ್ಸ್ ಮಾಡೋದು? ಸರ್, ನೀವು ತುಂಬಾ ದೊಡ್ಡ ಸೈಂಟಿಸ್ಟು. ಏನಾದ್ರೂ ನೀವು ಯೋಚನೆ ಮಾಡಿ ಸರ್. ಚಕ್ರವನ್ನ ಹೇಗಾದ್ರೂ ಗಾಡಿಗೆ ಹಾಕ್ಲೇಬೇಕು ಅಲ್ವಾ? ನಟ್ಟಿಲ್ದೇನಾ? ಚಕ್ರವನ್ನ ಹಾಕ್ಬೇಕಂದ್ರೆ ನಟ್ಟು ಖಂಡಿತ ಬೇಕಾಗತ್ತೆ. ಅಂದ್ರೆ ನಾವು ಒಂದು ಕೆಲಸ ಮಾಡಬೇಕು. ನಾವು ನಗರದ ವರ್ಕ್ಶಾಪಿಗೆ ಈಗ ಫೋನ್ ಮಾಡ್ಲೇಬೇಕಾಗತ್ತೆ ಅನ್ಸುತ್ತೆ. ಅವನು ಬಂದು ಚಕ್ರವನ್ನ ಫಿಕ್ಸ್ ಮಾಡ್ತಾನೆ, ಆದ್ರೆ ನಾವು ಇಲ್ಲಿ ಕಾದಿರ್ಬೇಕು. ಅವನಿಗೆ ಎಷ್ಟು ದುಡ್ಡು ಬೇಕೋ ನಾನ್ ಕೊಡ್ತೀನಿ. ಅವನ್ನ ಬೇಗ ಇಲ್ಲಿಗೆ ಬರಕ್ ಹೇಳು. ಇದು ಕಾಡು, ಇಲ್ಲಿ ನಾವು ಸುಮಾರು ಹೊತ್ತು ಇರಕ್ಕಾಗಲ್ಲ. ಸರ್, ನಾನು ಅವನಿಗೆ ಫೋನ್ ಮಾಡ್ತೀನಿ. ಅಯ್ಯೋ, ವರ್ಕ್ಶಾಪ್ ಅವನಿಗೆ ಫೋನೇ ಹೋಗ್ತಾ ಇಲ್ಲ. ರಿಂಗ್ ಆಗ್ತಾ ಇದೆಯಾ? ಇಲ್ಲ, ಕಾಲ್ ಹೋಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ನೆಟ್ವರ್ಕೇ ಸಿಗ್ತಿಲ್ಲ. ನನ್ನ ಫೋನಲ್ಲಿ ಕೂಡ ಸಿಗ್ನಲ್ ಸಿಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು ಸರ್? ನಾವು ಇಲ್ಲಿಂದ ನಡ್ಕೊಂಡು ಹೋಗೋಣ, ಮತ್ತೆ ಬೆಳಿಗ್ಗೆ ವರ್ಕ್ಶಾಪ್ ಅವನ್ನ ಕರ್ಕೊಂಡು ನಾವು ಇಲ್ಲಿಗೆ ಬರೋಣ ಸರ್. ವಾಪಸ್ ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ? ನಂಗೆ ತುಂಬಾ ಸುಸ್ತಾಗಿದೆ. ಸರ್, ಇದೇ ಒಂದು ಮಾರ್ಗ. ಇಲ್ಲಾಂದ್ರೆ ಇಲ್ಲಿಗೆ ಕಾಡಿನ ಪ್ರಾಣಿಗಳು ಬಂದ್ಬಿಡುತ್ತೆ ಸರ್.
ಅಯ್ಯೋ ಕಾಪಾಡಿ. ಓಯ್ ಓಯ್ ಹೋಗಿಲಿಂದ ಹೋಗು ಹೋಗು. ಏನಾಯ್ತು ಸರ್, ಹೆದರ್ಕೊಂಡ್ರ? ಒಂದ್ ಆನೆ ಆ ರೀತಿ ಶಬ್ದ ಮಾಡ್ಕೊಂಡ್ ಬಂದ್ರೆ ಯಾರು ಭಯ ಪಡಲ್ಲ, ನೀನೇ ಹೇಳೋ. ಮತ್ತು ಬೇರೆ ಗಾಡಿ ಇಲ್ಲಿಗೆ ಬರೋ ತನಕ ನೀನು ನಮ್ ಜೊತೆನೆ ಇರ್ತೀಯಪ್ಪ? ಸರ್, ಈಗ ಸಾಯಂಕಾಲ ಆಗ್ಬಿಟ್ಟಿದೆ, ಇಲ್ಲಿಗೆ ಯಾವುದೇ ರೀತಿ ಗಾಡಿ ಬರೋದಿಲ್ಲ ಸರ್. ನೀವು ಗಾಡಿಲಿ ಕುತ್ಕೊಂಡು ಬೇಗ ಇಲ್ಲಿಂದ ಹೋಗಿ. ನಾವು ಗಾಡಿಯಿಂದ ಮುಂದಕ್ಕೆ ಹೋಗಕ್ಕಾಗಲ್ಲ. ಏನಾಯ್ತು? ನಿಮ್ ಗಾಡಿ ಹಾಳಾಗ್ಬಿಟ್ಟಿದೀಯಾ? ನಾನ್ ಸಹಾಯ ಮಾಡ್ಲಾ? ಹೇಗ್ ಸಹಾಯ ಮಾಡ್ತೀಯಾ? ಗಾಡಿ ಚಕ್ರವನ್ನ ನೀನ್ ಫಿಟ್ ಮಾಡ್ತೀಯಾ? ನಟ್ಟಿಲ್ದೆ ಇದನ್ನ ನಾವು ಹಾಕಕ್ಕೂ ಆಗಲ್ಲ. ಈ ಗಾಡಿಯನ್ನ ವರ್ಕ್ಶಾಪಿಂದ ಯಾರಾದ್ರೂ ಬಂದು ಸರಿ ಮಾಡಿದ್ರೆ ಮಾತ್ರ ಇಲ್ಲಿಂದ ಮೂವ್ ಆಗುತ್ತೆ. ಸರ್, ನಾನು ಪ್ರಯತ್ನ ಮಾಡ್ಲಾ? ಪ್ರಯತ್ನನಾ? ಚಕ್ರವನ್ನ ನೀನ್ ಹಾಕ್ತೀಯಾ? ಸೈಂಟಿಸ್ಟ್ ಆಗಿ ನನ್ನಿಂದನೇ ಆಗಿಲ್ಲ. ಸರಿ, ನೋಡೋಣ ನೀನ್ ಏನ್ ಮಾಡ್ತೀಯ ಅಂತ. ಅರೆ, ಇದನ್ನ ನೀನು ಈ ರೀತಿ ತೆಗೆಯೋದಿಕ್ಕೆ ಆಗಲ್ಲ. ತಗೋ, ಸ್ಪ್ಯಾನರ್ನ ಯೂಸ್ ಮಾಡು. ಅರೆ, ನೀನು ಅದನ್ನ ಏನಕ್ಕೆ ತೆಗಿತಿದ್ಯಾ? ಸಾರ್, ನಿತ್ಕೊಂಡು ನಾ ಏನ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಇದರಿಂದ ಆ ಚಕ್ರವನ್ನ ನಾವು ಹಾಕೋಣ. ತುಂಬಾ ಒಳ್ಳೇದಾಯ್ತು. ಈಗ 4 ಚಕ್ರದಲ್ಲಿ 3 ನಟ್ಟಿದೆ. ಈ ಐಡಿಯಾ ನಂಗೇನಕ್ ಬಂದಿಲ್ಲ? ನೀವೀಗ ಭಯಪಡದೆ ಇಲ್ಲಿಂದ ಹೋಗಬಹುದು. ಮತ್ತು ನಿಜವಾಗ್ಲೂ ನೀನು ತುಂಬಾ ಬುದ್ಧಿಶಾಲಿಯಪ್ಪ. ತುಂಬಾ ಧನ್ಯವಾದ. ಈ ಉಪಕಾರವನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಬರೀ ದುಡ್ಡು ಬುದ್ಧಿ ಇದ್ರೆ ಅದು ಉಪಯೋಗ ಇಲ್ಲ. ನಂಗೆ ಈಗ ಅರ್ಥ ಆಗಿದೆ, ಒಂದು ಕೆಲಸವನ್ನ ಸರಿಯಾಗಿ ಮಾಡ್ಬೇಕಂದ್ರೆ ಯುಕ್ತಿ ಅನ್ನೋದು ತುಂಬಾ ಮುಖ್ಯವಾಗಿದೆ.